ನನಗೆ ಫಸ್ಟ್ ಆಫ್ ಆಲ್ ನಾನು ಒಂದು ಹಳ್ಳಿ ಹುಡುಗಿ, ನನ್ನ ಅಪ್ಪ ರೈತ, ಅವ್ರ ಮುದ್ದಿನ ಮಗಳು. ಇವತ್ತು ನಾನು ಈ ಸ್ಟೇಜಿಗೆ ನಿಂತಿದ್ದೀನಿ ಅಂದಾಗ ನನ್ನ ಅಪ್ಪ ಅಮ್ಮ ಅದೆಷ್ಟು ಖುಷಿ ಪಡ್ತಾ ಇದ್ದಾರೋ ಅಲ್ಲಿ ಕುಳಿತಿದ್ದಾರೆ. ಅವ್ರ ಮುಂದೆ ನಾನು ಇಲ್ಲಿ ನಿಂತಿದ್ದೀನಿ ಅಂದಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ. ಚೇಸರ್ ಸಿನಿಮಾ ನನ್ನ ಡ್ರೀಮ್ ಆ್ಯಕ್ಚುಲಿ. ನಾನು 10 ವರ್ಷದಿಂದ ನನ್ನ ಮೂವಿಗೆ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದೆ. ಅಂಜನಿ ಪುತ್ರದಲ್ಲಿ ಪುನೀತ್ ಸರ್ ಚಿಕ್ಕಮ್ಮನ ಕ್ಯಾರೆಕ್ಟರ್ ಮಾಡಿದೆ. ಅವತ್ತೊಂದು ಡ್ರೀಮ್ ಇತ್ತು, ಹೇಗಾದ್ರೂ ಮಾಡಿ ನಾನು ಒಂದು ಇಂಡಸ್ಟ್ರಿಲಿ ಒಂದು ಹೆಸರು ಗಳಿಸ್ಬೇಕು ಅಂತ. ಒಂದು ಸಣ್ಣ ಬಜೆಟಲ್ಲಿ ಮೂವಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದೇ ಟೈಮಿಗೆ ನನಗೆ ಜಯರಾಮ್ ಸರ್ ಸಿಕ್ಕಿದ್ರು. ಅವರು ಮೇಡಮ್ ಒಂದು ಒಳ್ಳೆ ಕತೆ ಇದೆ, ನೀವು ಮಾಡ್ತೀರಾ ನೋಡಿ ಅಂತ ಕೇಳಿದ್ರು. ಸೊ ನೋಡೋಣ ಅಂತ ಟ್ರೈ ಮಾಡಿದೆ. ಬಟ್ ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಥ್ಯಾಂಕ್ಸ್ ಜಯರಾಮ್ ಸರ್. ನನಗೆ ಟೆಕ್ನಿಷಿಯನ್ಸ್ ಇರ್ಬೋದು, ಜೊತೆಗೆ ನಮ್ಮ ಹೀರೋ ಸುಮನ್ ಸರ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಯಾಕೆಂದ್ರೆ ಅವ್ರು ನಮಗೆ ನಮ್ಮ ಟೀಮಲ್ಲಿ ಮನೆ ಮಗನ ಥರನೇ ಇದ್ರು. ನನಗೆ ಯಾವತ್ತೂ ಅವ್ರು ಹೀರೋ ಅಂತಾನೆ ಅನ್ನಿಸ್ಲಿಲ್ಲ. ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ರು. ನಮ್ಮ ಇಡೀ ಟೀಮ್ ಕೂಡ ನನಗೆ ಪ್ರೋತ್ಸಾಹ ಕೊಟ್ರು. ಮತ್ತೆ ಕಣ್ಣಿಗೆ ಕಾಣದಲ್ಲಿರುವಂತ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇದಕ್ಕೆಲ್ಲ ಸಾಥ್ ಕೊಟ್ಟಿರೋದು ನನ್ನ ಹಸ್ಬೆಂಡ್ ಚಂದ್ರಶೇಖರ್ ಅಂತ. ಅವರು ಅಷ್ಟೇ ಯಾವ್ದೋ ಒಂದು ಮೂಲೆ ಕುಳಿತುಕೊಂಡು ನಾನು ನೋಡ್ತಾ ಇದ್ದಾರೆ. ಅವರಿಗೆ ನಾನು ಬೆಳೆಯೋದನ್ನ ಅವ್ರಿಗೆ ನಾನು ಹಿಂದೆ ಇರ್ತೀನಿ, ನಿನ್ ಮುಂದೆ ಬರಮ್ಮ ಅಂತ ಹೇಳುವಂತಹ ನನ್ನ ಹಸ್ಬೆಂಡ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನನ್ನ ಮಕ್ಕಳು ತುಂಬಾ ಸಾಥ್ ಕೊಟ್ರು. ನನ್ನ ಸಂಸಾರದಲ್ಲಿ ನನ್ನ ಫ್ಯಾಮಿಲಿ, ನನ್ನ ತಂಗಿ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನನ್ನ ಫ್ರೆಂಡ್ಸ್, ನನ್ಗೆ ಯಾವಾಗ್ಲೂ ನನ್ನ ಸ್ನೇಹಿತರು ಹೇಳೋರು, ನೀನ್ ಮುಂದೆ ಬಾ, ನಾನು ಹೆಲ್ಪ್ ಮಾಡ್ತೀವಿ, ನನ್ ಧೈರ್ಯ ತುಂಬ್ತಿದ್ದಾರೆ ಅವರು. ಥ್ಯಾಂಕ್ ಯು ಸೋ ಮಚ್. ಮೈಸೂರು, ಶಿವಮೊಗ್ಗ ಎಲ್ಲದಿಂದ ಬಂದಿದ್ದೀರಾ. ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನನ್ನ ತುಂಬಾ ಫ್ರೆಂಡ್ಸ್ಗಳು, ಅದೇ ಹೇಳಿದಲ್ಲ, ಕಣ್ಣಿಗೆ ಕಾಣದಲ್ಲಿರೋಂಥ ಫ್ರೆಂಡ್ಸ್ಗಳು ಎಲ್ಲರೂ ನನಗೆ ಸಾಥ್ ಕೊಡ್ತಾ ಇದ್ದೀರಾ, ಧನ್ಯವಾದಗಳು. ಹಾಗೆ ಟಿವಿ ಮಾಧ್ಯಮದವ್ರು ಇರ್ಬೋದು, ಪತ್ರಿಕಾ ಮಾಧ್ಯಮದವ್ರು ಇರ್ಬೋದು, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಚೇಸರ್ ಸಿನಿಮಾಗೆ ನೀವೆಲ್ಲರೂ ದಯವಿಟ್ಟು ಸಾಥ್ ಕೊಡಿ. ನೀವು ಕೊಟ್ಟು ನಮ್ಮನ್ನು ಬೆಳೆಸಿ ಇನ್ನೊಂದು ಮೂವಿ ಮಾಡ್ಲಿಕ್ಕೆ ಒಂದು ಸಾಥ್ ಕೊಟ್ರೆ ತುಂಬಾ ಖುಷಿ ಆಗುತ್ತೆ. ನನಗೆ ಸಾಥ್ ಕೊಟ್ಟಿದ್ದು ಆಕ್ಚುಲಿ ತುಂಬಾ ಒಂದೊಂದ್ಸಲ ಪ್ರಾಬ್ಲಮ್ ಆಗ್ತಾ ಇತ್ತು. ಆ ಟೈಮಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಂಜಣ್ಣ ಅವ್ರು ಬಂದು ಸಾಥ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಸರ್. ಇವ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿಗೆ ಮಾತಾಡಕ್ ಭಯ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರೇರಿತನಾದರೆ ನಿನಗೊಂದು ದಾರಿ ಕಾಣುತ್ತದೆ, ಇಲ್ಲದ ಒಂದು ನೆಪ ಕಾಣುತ್ತದೆ ಅಂತ ಹೇಳಿ ಭಗವಾನ್ ಬುದ್ಧ ಮಹಾಶಯರು ಹೇಳ್ತಾರೆ. ಹಾಗಾಗಿ ಮಗ ನೀವು ಹೋಗು ಮುಂದೆ, ಯಾರು ಹೋಗ್ಬಿಟ್ಲೆ ಯಶಸ್ಸು ಯಾವಾಗಲೂ ಸಿಗುದಿಲ್ಲ. ಭಾಳ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ಒಂದು ಪ್ರಯತ್ನ ಮಾಡು ನೀನು ಅಂತ ಹೇಳಿದೆ. ಪ್ರಯತ್ನ ಮಾಡಿದ್ರು. ಮಾಲತಿ ಮೇಡಮ್ ಅಂತೂ ನಮ್ಮ ಶಿವಮೊಗ್ಗ ಜಿಲ್ಲೆ, ನನ್ನ ಶಿಕಾರಿಪುರ ತಾಲೂಕು, ಇವು ಶಿವಮೊಗ್ಗ. ನಾವು 2 ಜನ ಒಂದೇ ಸಂಘಟನೆಯಲ್ಲಿ ಬೆಳೆದವರು. ವಿಷಯ ಹೇಳಿದ್ರೆ ಇವ್ರನ್ನ ನಾನು ಕೆಳದಿ ಚೆನ್ನಮ್ಮಗೆ ಹೋಲಿಸ್ಬೋದು ಅಂತ ಹೇಳಿ ಅನ್ಕೋತೀನಿ ನಾನು. ಯಾಕೆ ಹೇಳಿದ್ರೆ ಒಂದು ಶಿವಮೊಗ್ಗದಿಂದ ಬಂದು ಈ ಕ್ಷೇತ್ರ ನೋಡಿದಾಗ ನನಗೆ ಬಹಳ ಖುಷಿ ಅನಿಸ್ತು. ರಾಜಕಾರಣದಲ್ಲಿ ಬರೀ ತುಳ್ತಾನೆ ಬಿಡಿ ಹೋಗ್ಲತ್ತ. ಕೆಲವೇ ದಿವಸಗಳಲ್ಲಿ ಬಂದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಜಯರಾಮ್ ಬಹಳ ಖುಷಿ ಪಡ್ಕೊತೇನೆ, ನಾನು ತುಂಬಾ ಖುಷಿ ಪಡ್ಕೊತೇನೆ. ಹಾಗಾಗಿನೇ ನೋಡಿ, ಕುಟುಂಬವನ್ನ ಸಾಗಿಸಲತಕ್ಕಂಥ ತಂದೆ ತಾಯಿ ಹಿತವಚನ ಹೇಳಿರ್ತಕ್ಕಂಥ ಗುರುಗಳನ್ನ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಹೇಳ್ಕೊಳ್ತೀವಿ. ಇದನ್ನ ನೋಡ್ಬಿಟ್ರೆ ಇದನ್ನ ನಾವು ಅನಿಸ್ತದೆ. ಈ ನಿರ್ಮಾಪಕ ದೇವೋ ಭವ, ನಿರ್ಮಾಪಕರಲ್ಲಿ ದೇವರನ್ನ ಕಾಣ್ತೀವಿ. ನಿರ್ದೇಶಕ ದೇವೋ ಭವ, ನಟರ ಇವರಲ್ಲಿ ದೇವರನ್ನ ಕಾಣ್ತೀವಿ. ನೋಡಿ, ಒಂದು ಮಾಧ್ಯಮ ಅಂತ ಹೇಳಿದ್ರೆ ಪವರ್ಫುಲ್ ಮಾಧ್ಯಮ ಇದು. ಇದನ್ನ ಪ್ರಯತ್ನ ಮಾಡಿದ್ರೆ ದೇಶವನ್ನ ಸಂಪೂರ್ಣವಾಗಿ ದೇಶದ ಹಿತಾಸಕ್ತಿಗೆ, ಇಲ್ಲಿಗಲ್ ಆಕ್ಟಿವಿಟೀಸ್ಗಳ ನಿರ್ಮಾಣ ಮಾಡ್ತಕ್ಕಂಥ ಸಂದೇಶವನ್ನ ನಮ್ಮ ಜನಗಳಿಗೆ ಕೊಡ್ತಕ್ಕಂಥದ್ದು. ಇವತ್ತಿನ ದಿವಸ ಸಾರು ನಮ್ಮ ಶಕ್ತಿ ಪ್ರಸಾದ್ ಸಾರ್ದು ಕುಟುಂಬದವರು, ನಮ್ಮ ಇವರು ಅವ್ರದ್ದು ತಾಯಿ ತಕ್ಕ ಮಗ, ನಾನು ಅನ್ಕೊಂಡೆ ಹಿಂಗೆ ಧ್ರುವ ಸರ್ಜಾ ಸಾರ್ ಬರ್ತಾ ಇದ್ದಾರೆ ಅಂತ ಹೇಳಿ. ಸರ್, ಇವರು ತಾಯಿ ತಕ್ಕ ಮಗ ಸಿನಿಮಾದಲ್ಲಿ ನಟಸಾರ್ವಭೌಮ ರಾಜ್ಕುಮಾರ್ ಮಾಡಿರ್ತಕ್ಕಂಥ ಆ ಸಿನಿಮಾದಲ್ಲಿ ನಮ್ದೀಗ 65 ವರ್ಷ. ನನಗೆ ಆ ಸಂದರ್ಭದಲ್ಲಿ ಇವತ್ತು ಸಹ ನೆನಪಿದೆ. ಅವ್ರನ್ನ ಟ್ರೋಫಿ ಹಿಡ್ಕೊಂಡು ಬಂದು ಎದುರುಗಡೆ ಬಾಕ್ಸಿಂಗ್ ಅವನ ಸೆಕ್ಷನ್ ಬಿಟ್ಟು ಬಂದೆ ಹೇಳ್ತಕ್ಕಂಥ ದೃಶ್ಯ ಇವತ್ತು ಕಣ್ಣಿಗೆ ಕಾಣ್ತಾ ಇದೆ. ನೋಡಿ, ಬಂಗಾರದ ಮನುಷ್ಯ ಒಂದು ಸಿನಿಮಾ ಬಂದು ನಮ್ಮ ವ್ಯವಸ್ಥೆನೇ ಬದಲಾವಣೆ ಮಾಡಿದ್ರು. ಪರಿವರ್ತನೆ ಜಗದ ನಿಯಮ ಅಂತ ಹೇಳಿ ಬರುವಂತ ದಿವಸಗಳಲ್ಲಿ ಅಸಾಮಾನ್ಯರ ಇದರಲ್ಲಿ ನಟರು ನಮ್ಮ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ
ಇರ್ತಕ್ಕಂಥ ಕ್ಷೇತ್ರದಲ್ಲಿ ಅದ್ಭುತವಾಗಿ ಯಶಸ್ಸನ್ನ ಸಾಧಿಸಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದ್ಸರಿ ಮಾಲತಿ ಮೇಡಮ್ ಅವರಿಗೆ ಬಹಳ ಧನ್ಯವಾದಗಳನ್ನ ಹೇಳ್ತೀನಿ. ಹೆಣ್ಮಗಳು ರೀ, ಹೆಣ್ಮಗಳು ಕೆಳದಿ ನೋಡಿ, ಬೆಳಿಗ್ಗೆ ಬರ್ಬೇಕಾರೆ ಅನ್ಕೊಂತು ಹೆಣ್ಮಗಳು ಏನ್ ಸಾಧನೆ ಮಾಡ್ಬೋದು ಅನ್ನೋದನ್ನ ನಮ್ಮ ಮಾಲತಿ ಮೇಡಮ್ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಸಾಥಾಗಿ ನಮ್ಮ ಜಯರಾಮ್ ಸರ್ ಅದನ್ನ ನೆರವೇರಿಸಿದ್ದಾರೆ. ಬರಂತ ದಿವಸಗಳಲ್ಲಿ ನಮ್ಮೆಲ್ಲರ ಆಶೀರ್ವಾದ ಮತ್ತೆ ಸಹನೆ ಪ್ರೋತ್ಸಾಹ ಅವ್ರಿಗಿರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಅನಿರೀಕ್ಷಿತವಾಗಿ ಬಂದಿರ್ತಕ್ಕಂಥವ್ನು ಇದನ್ನೆಲ್ಲ ನೋಡಿದಾಗ ದೇಶದ ಹಿತಾಸಕ್ತಿ ಕಾಯ್ತಕ್ಕಂಥ ನನ್ನೊಂಥರ ವಿಚಿತ್ರ ಜೀವನ ಅಂತ ತಿಳ್ಕೊಂಡ್ರೆ ಈ ದೇಶದ 7 ಸಾರಿ ಸುತ್ತರದೆ ನಾನು ಕೇವಲ ಒಂದೇ ಒಂದು ವಿಚಾರಕ್ಕೆ ಪ್ರೇರಿತನಾಗಿ ಕೇವಲ ನಾನು ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗಿರ್ತಕ್ಕಂಥವ್ನು ಅದನ್ನ ಬಿಟ್ಬಿಟ್ಟು ಮತ್ತೇನಾದ್ರು ಮಾಡಿ ನೋಡೋ ಕೇವಲ ಒಂದೇ ಒಂದು ಪದ, ಅದು 6,000 ಜನ ಬ್ರಿಟಿಷ್ನರು 1947 ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ 33 ಕೋಟಿ ಭಾರತೀಯರನ್ನ ಹೆಂಗ್ ಆಳಿದ್ರು ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಸರ್ ಹುಡುಕಿದೆ ಎಲ್ಲದೂ ಕೇಳದೆ ಸಿಗ್ಲಿಲ್ಲ. 7 ಸಾರಿ ಈ ದೇಶ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ತಿರುಗಿದೆ. ಕೊನೆಗೆ ಗೊತ್ತಾದ್ರು ನನಗೆ ಈ ದೇಶ ಯಾಕೆ ಆಳಿದ್ರು 182 ವರ್ಷ ಇಂಗ್ಲಿಷ್ನವರು ಅಂತ ಹೇಳಿ. ಅವತ್ತಿಂದ ಸಮಾಜ ಪರಿವರ್ತನೆಗೆ ಇಳಿದ್ವಿ ಸಾಧ್ಯನೇ ಆಗ್ಲಿಲ್ಲ. ಮಾಧ್ಯಮ ಕ್ಷೇತ್ರ ಪ್ರಯತ್ನ ಮಾಡಿದ್ರೆ ಖಂಡಿತ ಯಶಸ್ಸು ಆಗ್ಬೋದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮಾಲತಿ ಮೇಡಮ್ಗೆ ಯಾವತ್ತೂ ನಾನು ಋಣಿಯಾಗಿರ್ತೇನೆ, ಮತ್ತೆ ನನ್ನ ಶಿಷ್ಯ ಜಯರಾಮ್ಗೆ ಯಾವತ್ತೂ ಸಹ ನಾನು ಋಣಿಯಾಗಿರ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅದ್ಭುತವಾದ ಒಂದು ಲೋಕವನ್ನು ತೋರಿಸಿ ನಿಮ್ಗೆ ಧನ್ಯವಾದಗಳನ್ನ ಹೇಳಿ ನಾನು ಮಾತುಗಳನ್ನ ಮುಗಿಸ್ತೇನೆ. ಸಿನಿಮಾ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಎಸ್ಪೆಷಲಿ ಎಮೋಷನ್ ಸೀನ್ಸ್ ಆಗಿರ್ಬೋದು, ಮತ್ತೆ ಡಾನ್ಸ್ ಆಗಿರ್ಬೋದು, ಮತ್ತೆ ಫೈಟ್ಸ್ ಆಗಿರ್ಬೋದು, ಅಮೇಝಿಂಗ್ ಕ್ಲೈಮ್ಯಾಕ್ಸು ಮತ್ತೆ ಇಂಟ್ರೋ ಆಗಿದೆ ಸಿನಿಮಾದಲ್ಲಿ. ಇದರಲ್ಲಿ ಜಯರಾಮಣ್ಣ ಎಷ್ಟು ಕಷ್ಟಪಟ್ಟಿದ್ರು ಅಂತ ಗೊತ್ತಾಗುತ್ತೆ. ನನಗೆ ಈ ಪ್ರಾಜೆಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಎಲ್ಲ ಅಷ್ಟೇ ಇದನ್ನು ರಿಲೀಸ್ ಆಗುತ್ತೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಚಂದ್ರು ಸರ್ ವಾಯ್ಸ್ ಜೋರಾಗಿರಲಿ. ವಾಯ್ಸು ಮುಂಚೆ ಹಿಂಗೆ ಇಲ್ವಾ? ಜಯರಾಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಕತೆ ಒಳ್ಳೆ ಕತೆ, ಹರ್ಷ ಬೇರೆ ಬೇರೆ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ವಿ. ಮಡಿಕೇರಿ, ಚಿಕ್ಕಮಗಳೂರು, ಕಳಸ, ಬೆಂಗಳೂರು. ಈಗ ಒಂದು ಸಾಂಗು ಮನಾಲಿ ಇಲ್ಲ ಇದರಲ್ಲಿ ಮಾಡ್ತಿದ್ದೀವಿ, ರಾಮೇಶ್ವರಂ ಇಲ್ಲ ಮನಾಲಿ ಅಂತ ಅಂದ್ಕೊಂಡಿದ್ದೀವಿ. ಅದೊಂದು ಸಾಂಗ್ ಬಿಟ್ಟು ಬೇರೆ ಎಲ್ಲ ಕಂಪ್ಲೀಟ್ ಆಗಿದೆ ಸಿನಿಮಾ. ಲಾಸ್ಟ್ ವೀಕಲ್ಲಿ ಗ್ರೇಡಿಂಗ್ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ನೀವೆಲ್ಲ ಸಪೋರ್ಟ್ ಮಾಡಬೇಕು ಸಿನಿಮಾಗೆ. ಥ್ಯಾಂಕ್ ಯು. ಇಷ್ಟು ಬೇಗ ಅವರು ಬುದ್ಧಿವಂತ 2 ಅವ್ರು ಡೈರೆಕ್ಟರ್ ಆಗ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಸ್ವಲ್ಪ ಲೇಟ್ ಆಯಿತು, ಬಹುಶಃ ಸ್ಟೋರ್ಗೆ ರಿಲೀಸ್ ಆಗಬೇಕಾಗಿತ್ತು ಅದು. ಸೊ ಇನ್ ಬಿಟ್ವೀನಲ್ಲಿ ಈ ಸಿನಿಮಾ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಟೀಸರ್ ಇರೋದು ಸ್ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅದು ಪಕ್ಕದಲ್ಲಿ ಅವರು ಈಗ ಮಾರ್ಟಿನ್ ನೋಡಿದ್ಮೇಲೆ ಧ್ರುವಂಗೆ ಏನು ಹೇಳಬೇಕು ಗೊತ್ತಾಗಲ್ಲ, ಯಾವ ಥರ ಸ್ಟಾರ್ ಅಂತ. ಡನ್ ಬೋತ್ ಶೇಡ್ಸ್. ಸೊ ಇವರ ಒಂದು ಸಮಯದಲ್ಲಿ ಟೀಸರ್ ರಿಲೀಸ್ ಆಗಿರೋದೊಂದು ಚೆನ್ನಾಗಿ ಮೂಡ್ ಬಂದಿರೋದು ಖುಷಿ ಕೊಟ್ಟಿದೆ. ಆಲ್ ದ ಬೆಸ್ಟ್ ಟು ದ ಟೀಮ್. ಆಸ್ ಯು ಸೆಡ್, ಮೇಡಮು ತುಂಬ ಕಷ್ಟಪಟ್ಟು ಧೈರ್ಯ ಮಾಡಿ ಇನ್ವೆಸ್ಟ್ ಮಾಡಿದ್ದಾರೆ. ಥಿಯೇಟ್ರಲ್ಲಿ ಜನ ಬಂದು ನೋಡಿದರೆ, ಸಕ್ಸಸ್ ಆದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ. ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಚೆನ್ನಾಗಿ ಬರಬೇಕು. ನಾವು ತೆಲುಗು ಮತ್ತು ತಮಿಳಿಗೆ ಕಾಂಪೀಟ್ ಮಾಡ್ತಾ ಇದ್ದವರು ಇತ್ತೀಚಿನ ದಿನಗಳಲ್ಲಿ ನಾವೇ ಥರ್ಡ್ ರೋ ಹೋಗ್ಬಿಟ್ಟಿದ್ದೀವಿ. ಮತ್ತೆ ಮುಂದೆ ಬರಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಆಲ್ ದ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೇಳಿ ಟೀಸರ್ ನೋಡಿದ್ರಲ್ಲ, ಏನ್ ಅನ್ನಿಸ್ತು, ಹೆಂಗ ಅನ್ನಿಸ್ತು? ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಗಣ್ಯರ ಆರೋಗ್ಯರು ಎಲ್ಲರಿಗೂ ನನ್ನ ನಮಸ್ಕಾರ. ಟೀಸರ್ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಜಯರಾಮ್ ಸರ್ ಆಲ್ ದ ವೆರಿ ಬೆಸ್ಟ್, ಆ್ಯಂಡ್ ಸುಶಾಂತ್ ಸರ್ ಆಲ್ ದ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮ್ಯಾಮ್ ಆಲ್ ದ ವೆರಿ ಬೆಸ್ಟ್ ಯು. ಥ್ಯಾಂಕ್ ಯು. ಓಕೆ, ಕಾರಣ ಹಾಯ್, ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ತುಂಬ ಚೆನ್ನಾಗಿದೆ ಟೀಸರು. ಆಲ್ ದ ಬೆಸ್ಟ್. ಯಾಕಂದರೆ ಒಬ್ಬ ಕಲಾವಿದ ಬಂದು ಇವತ್ತು ಪ್ರೊಡ್ಯೂಸರ್ ಆಗಿದ್ದೀರಾ. ಇನ್ನೊಂದಷ್ಟು ಸಿನಿಮಾಗಳು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿ. ಹಾಗೆ ಧ್ರುವಣ್ಣಂದನು ಹೊಸ ಪ್ರತಿಭೆಗಳಿಗೆ ಖಂಡಿತ ನೀವು ಎಲ್ಲೇ ಹೋದ್ರು ಪ್ರೋತ್ಸಾಹ ಮಾಡ್ತೀರಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಇದೆ. ಇದೇ ಥರ ಸಪೋರ್ಟ್ ಮಾಡ್ತೀರಣ್ಣ ಎಲ್ಲ ಹೊಸಬರಿಗೆ, ನಮಗೂ ಸೇರಿಸಿ. ಹಾಗೆ ಸುಮನ್ ಸರ್ ಆಲ್ ದ ಬೆಸ್ಟ್, ತುಂಬ ಚೆನ್ನಾಗಿದೆ ಟೀಸರು. ಹಾಗೆ ಜಯರಾಮ್ ಸರ್ ಆಲ್ ದ ಬೆಸ್ಟ್ ಸರ್, ಎಂಟೈರ್ ಟೀಮ್ಗೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ.
ಇದೇ ಥರ ಹೊಸ ಹೊಸ ಸಿನಿಮಾಗಳನ್ನ ನಿಮ್ಮಿಂದ ತುಂಬ ಚೆನ್ನಾಗಿ ಪ್ರೋತ್ಸಾಹ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ಅಂಡ್ ಎಂಟೈರ್ ಟೀಮ್ಸ್. ಮೊದಲಿಗೆ ನಾನು ಧ್ರುವ ಸರ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಸರ್ ರಿಯಲಿ ನೀವು ತುಂಬ ಹೊಸಬರಿಗೆ ಸಪೋರ್ಟ್ ಮಾಡ್ತೀರಾ. ಆಮೇಲೆ ನಾನು ತುಂಬ ಇಷ್ಟ ಆಗಿತ್ತು ಸರ್. ನಾನು ಎಲ್ಲರೂ ನೋಡಿದ್ದೀನಿ, ಬಟ್ ನಿಮ್ಮ ಮನೆ ಹತ್ರ ಬಂದಾಗ ನಿಮ್ಮನ್ನು ನಾನು ನೋಡಿ ಆ ಸರಳತೆ ನನಗೆ ಭಾಳ ಇಷ್ಟ ಆಯಿತು ಸರ್. ಜಾಸ್ತಿ ಹೇಳಲ್ಲ, ಆಮೇಲೆ ನೀವು ಟೀಸರ್ ಬಂದಿದ್ದೀರ ಅಂತ ಬೇರೆ ಥರ ಮಾತಾಡ್ಬಿಡ್ತಾರೆ. ಇರಲಿ ಸರ್. ಸರ್ ತುಂಬ ಥ್ಯಾಂಕ್ ಯು ಸೊ ಮಚ್ ಸರ್. ಸುಮನ್ ಸರ್ ಥ್ಯಾಂಕ್ ಯು ಸರ್. ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ, ಸಖತ್ ಕೆಲಸ ಮಾಡಿದ್ದೀರಾ. ಯಾವತ್ತೂ ಸ್ಟ್ರೈನ್ ಆದ್ರೂ ನಾನು ಸಖತ್ ಸಪೋರ್ಟ್ ಮಾಡ್ಕೊಡ್ತೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಆಮೇಲೆ ನಮ್ಮ ಕಲ್ಮನೆ ಮಂಜಣ್ಣ ಅವರಂತೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸಿನಿಮಾ ಬಗ್ಗೆ ಹಾಂ, ಆಮೇಲೆ ನನ್ನ ಭದ್ರಾವತಿಯಿಂದ ಬಂದಿರೋ ನನ್ನ ಹಿರಿಯರು, ನನ್ನ ಸ್ನೇಹಿತರು, ನಮ್ಮ ಅಕ್ಕ ತಂಗಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಕೊಡ್ತೀನಿ. ಯಾಕೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾ ಇದು ನೀವು ಒಂದು ಸ್ವಲ್ಪ ಮೀಟ್ರ್ ಬಂತು. ಅಲ್ಲೇ ನಿಂತು ಅಳಿ ಸರ್ ನೋಡ್ಬೇಡಿ, ಅವ್ರೊಬ್ರೆಲ್ಲ ಇಲ್ಲಿರೋ ಅಷ್ಟು ಜನ ಇವನೇ ನೋಡ್ತಾ ಇದ್ದೀವ. ನಾವು ನೋಡ್ತಾ ಇದೀವಣ್ಣ. ಸರ್ ಚೇಸರ್ ಸಿನಿಮಾ ಬಂದು ಇದು ಆ್ಯಕ್ಚುಲಿ ಒಂದು ಕತೆ ಹುಟ್ಟಿದೆ ಬೇರೆ ಥರ. ನಾನು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಬ ಗುರುರಾಜ್ ಅಂತ ಒಬ್ಬ ಲವ್ ಮ್ಯಾರೇಜ್ ಆಗಿದ್ದೆ ಸರ್. ಅಲ್ಲಿ ನಾನು ಹೋಗಿದ್ದೆ. ನಾನು ಲವ್ ಮ್ಯಾರೇಜ್ ಮಾಡ್ಸೋಕ್ಕೆ ಎಲ್ಲ ಕೆಲಸಗಳು ನಡೀತಾ ಇತ್ತು. ಅಷ್ಟೊತ್ತಿಗೆ ಅವ್ರು ಅಣ್ಣ ಫೋನ್ ಮಾಡ್ದ, ಜರಮ್ಮ ಇಲ್ಲಿದೆಯಾ ಗುರು ಇಲ್ಲವನೇ ಅಂತ. ಅಣ್ಣ ನಾನು ತನಿಖೆಯಲ್ಲಿ ಇದ್ದೀನಿ ಅಂದರೆ, ಕಳ್ಳ ಮಕ್ಕಳು ಸರಿಯಾಗಿ ಹೇಳಿದ್ರೆ ಅವ್ನು ಮದುವೆ ಬಂದರೆ ನಾನು ಸರಿ ಇರಲ್ಲ ಅಂತ ಅಂದು. ಇಲ್ಲ ನನಗೂ ಗೊತ್ತಿಲ್ಲ ಅಣ್ಣ ಅಂತಂದೆ. ಆಮೇಲೆ ಸರಿ ಆಯ್ತು, ಸಂಜೆ ವೇಳೆ ಗೊತ್ತಾಗುತ್ತೆ, ಮಾತಾಡ್ತೀನಿ ಬಿಡು ಅಂದರೆ ಅಷ್ಟೊತ್ತಿಗೆ ಅರೆ ಲವ್ ಮ್ಯಾರೇಜ್ ಎಲ್ಲ ಆಯಿತು. ವಿಟ್ನೆಸ್ ಸರ್ಟಿಫಿಕೇಟ್ ಸೈನ್ ಆಗ್ತಾ ಇದ್ದೆ. ಒಬ್ಬರು ಸಬ್ಸಿಸ್ಟ್ ಏನು ಮಾಡ್ತೀಯಪ್ಪ ನೀನು ಅಂದರು. ಅಣ್ಣ ನಾನು ಉಪ್ಪಿ ಸರ್ ಸಿನಿಮಾಲಿ ಕೋ ಡೈರೆಕ್ಟ್ರ್ ಆಗಿಲ್ಲ, ನಾನು ಇನ್ನೂ ಕೋ ಡೈರೆಕ್ಟ್ರು. ಬಾ ನಿಮ್ಗೊಂದು ಒಳ್ಳೆ ಕತೆ ಇಲ್ಲ ಅಂದರು. ಹೇಳಿ ಸರ್ ಅಂತ. ಅದೇ ಕತೆ ಈ ಚೇಸರ್. ಒಂದು ಒಳ್ಳೆ ಇನ್ಸಿಡೆಂಟ್ ಹೇಳ್ಬೋದು ಲವ್ ಮ್ಯಾರೇಜ್ದು, ಅದ್ರದ್ದೇ ಇದೇ ಚೇಸರ್. ಈ ಚೇಸರ್ಲಿ ಸುಮನ್ ಸರ್ ನಾನು ಅನ್ಕೊಂಡಂಗೆ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಲ್ಲ ಸರ್ ಎಲ್ರಿಗೂ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡಂಗಿಲ್ಲ. ತಾಯಿ ಇಲ್ಲ, ಈ ಸಿನಿಮಾ ಬಂದು ತುಂಬ ಸಸ್ಪೆನ್ಸ್ ಆಗಿ ಹೋಗುತ್ತೆ ಸರ್. ಇದರಲ್ಲಿ ನಿಮಗೆ ರವಿಶಂಕರ್ ಸರ್ ಸಖತ್ ಒಳ್ಳೆ ಯೂನಿಕ್ ಆಗಿರೋ ಒಂದು ಕ್ಯಾರೆಕ್ಟ್ ಮಾಡಿದ್ದಾರೆ ಇದರಲ್ಲಿ. ಇದು ಚೇಸ್ ಮತ್ತು ಎಮೋಷನಲ್ ಇದೆ, ಆ್ಯಕ್ಷನ್ ಅಂತೂ ಸಖತ್ತಾಗಿದೆ ಸರ್. ಚೇಸ್ ಮಾತ್ರ ನಿಜವಾಗ್ಲೂ ಥ್ರಿಲ್ಲಿಂಗ್ ಇದೆ. ಆ್ಯಕ್ಚುಲಿ ಈ ಚೇಸ್ ನಾನು ನಿಮ್ಗೆ ವಿಷಯ ಹೇಳಬೇಕು. ಎಲ್ಲ ಧ್ರುವ ಸರ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ಬೆಳಗ್ಗೆ ಸ್ಪಾಟ್ಗೆ ಹೋದ್ವಿ ಕೋರೆಗೆ. ಫೈಟ್ ಮಾಸ್ಟರೇ ಬರಲಿಲ್ಲ ರವಿವರ್ಮ ಅವರು, ಬರಲಿಲ್ಲ, ಎಲ್ಲಿದ್ರು ಬಾಂಬೆಗೆ ಹೋಗ್ಬಿಟ್ಟಿದ್ರು. ಕೊನೆಗೆ ನಾವೇ ಇದನ್ನು ಪ್ಲಾನ್ ಮಾಡಿ, ನಾನು ಚಂದ್ರ ಸರ್ ಎಲ್ಲ ಪ್ಲಾನ್ ಮಾಡಿ ಈ ಚೇಸ್ ಫುಲ್ ಚೇಸಿಂಗ್ ನಾನೇ ತೆಗೆದಿರೋ ಸರ್. ಅದು ಏನಿದೆ ಬೈಕ್ ರೇಸ್ ಚೇಸಿಂಗ್ ಫುಲ್ ನಾನೇ ಶೂಟ್ ಮಾಡಿರೋದು. ಬಟ್ ಅವತ್ತು ನಮ್ಮ ಆ್ಯಕ್ಷನ್ ಡೈರೆಕ್ಟ್ರು ರವಿವರ್ಮ ಸರ್ ಪ್ರಾಬ್ಲಮ್ ಆಗಿ ಅವರು ಎಲ್ಲ ಹೊರಗಡೆ ಹೋಗ್ಬಿಟ್ರು ಅಂತ ಅವತ್ತು ಇದ್ದಿದ್ದಂಗೆ ಬರಲಿಲ್ಲ. ಬಟ್ ಇದರಲ್ಲಿ ಫುಲ್ ಎಮೋಷನಲ್ ಇದೆ, ಆ್ಯಕ್ಷನ್ ಅಂತೂ ಎಕ್ಸ್ಟ್ರಾಡಿನರಿ ಮಾಡಿದ್ದಾರೆ ರವಿವರ್ಮ ಸರ್, ತುಂಬ ಅದ್ಭುತವಾಗಿದೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅಷ್ಟೇ, ಸಾಂಗ್ಸ್ಗಳು ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ. ನಮ್ಮ ಹರ್ಷವರ್ಧನ್ ರಾಜ್ ಎಕ್ಸ್ಟ್ರಾಡಿನರಿ ಮಾಡಿದ್ದಾನೆ BGM ಮಾತ್ರ. ಎಲ್ರಿಗೂ ಧನ್ಯವಾದಗಳು. ಸಾಕ್ಷಿ ಆಗ್ತಕ್ಕೆ ಹೋದಾಗ ನಿಮಗೆ ಚೇಂಜ್ ಮಾಡಿದ್ರೆ ಇಲ್ಲ ಸರ್, ಆ ಥರ ಏನಿಲ್ಲ. ಇಲ್ಲ ಸಬ್ ರಿಜಿಸ್ಟರ್ ಆಫೀಸ್ ಒಬ್ರು ರಾಮ್ ಅಂತ ಅವ್ರು ಹೇಳಿದ್ದು ಒಂದು ಇನ್ಸಿಡೆಂಟ್ ಮೇಲೆ ಈ ಸ್ಕ್ರಿಪ್ಟ್ನ ಆ್ಯಕ್ಚುಲಿ ನೀಟಾಗಿ ಕಮರ್ಷಿಯಲ್ ಆಗಿ ವರ್ಕ್ ಮಾಡಿದ್ದೀವಿ. ಇದನ್ನು ಜಗಣ ರಾಯಲ್ಟಿ ಮೇಲ ಏನು ತೊಂದರೆ ಇಲ್ಲ, ಅವ್ನು ನಮ್ಮ ಶಿಷ್ಯನೇ. ಆ್ಯಕ್ಚುಲಿ ನಮ್ಮ ಮದ್ರಾಸಿಂದ ನಮ್ಮ ಅಧ್ಯಕ್ಷ ಮೋಹನ್ ರಾವ್ ಅಲ್ಲಿ ರವೀಣ ಎಲ್ಲ ಬಂದಿದ್ದಾರೆ. ಅವ್ರೆಲ್ಲ ನಂಗೆ ತುಂಬ ಸಾಥ್ ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ನಮ್ಮ ಎಲ್ಲರಿಗೂ ಚಂದನ್ ಸುರೇಶ್ ಸರ್, ವೆಂಕಟಗೌಡರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲಕ್ಕಿಂತ ನನ್ನ ಶಿವ ತೇಜಸ್ಸು, ನಮ್ಮ ಹರೀಶ್ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಅದೇ ನಮ್ಮ ಪ್ರೀತಿ ಅವ್ರ ಯೋಗಾನಂದ್ ಸರ್ ಬಂದಿಲ್ಲ, ಅವ್ರಿಗೂ ಇದರಿಂದ ನಾನು ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಇಡೀ ತಂಡಕ್ಕೆ ಒಂದು ವಿಶ್ ಮಾಡಿ ಮೇಡಮ್ ನಿಮ್ಮ ಕಡೆಯಿಂದ.
Yeah, I will wish all the best for charity. Chaser. And special thanks to Dhruva sir, Suman sir, Chandrasekhar, whole team of Chaser. Thank you. Including producer. Thank you. Thanks a lot. It's an honor. Teaser release ಮಾಡೋದಕ್ಕೆ ಸುಮಾರು 3 years ಆಗಿದೆ ನನ್ನ ಲಾಸ್ಟ್ ಫಿಲ್ಮ್ ರಿಲೀಸ್ ಆಗಿ ಆಕ್ಚುಲಿ ಗೋವಿಂದ ಅಂತ ಆ್ಯಂಡ್ ಫೈನಲಿ ಚೇಸರ್ ಟೀಸರ್ ರಿಲೀಸ್ ಆಗಿದೆ. ಸಖತ್ ಖುಷಿ ಆಗ್ತಿದೆ. ಈ ಸಿನಿಮಾ ಮಾಡಿದಾಗ ನನಗೆ ಈ ಆ್ಯಕ್ಷನ್ ಸೀಕ್ವೆನ್ಸಸ್ಸು ಆಮೇಲೆ ಡರ್ಟ್ ಬೈಕ್ ರೇಸಿಂಗ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಐ ಡೋಂಟ್ ಥಿಂಕ್ ಎಂಟೈರ್ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಅಂತ ಡರ್ಟ್ ಬೈಕ್ ರೇಸಿಂಗು. ಈ ಸಿನಿಮಾದಲ್ಲಿ ಟ್ರೈ ಮಾಡಿದ್ವಿ. ಸೊ ಆ್ಯಕ್ಷನ್ ಸೀಕ್ವೆನ್ಸಸ್ ಸಖತ್ತಾಗಿ ಬಂದಿದೆ. ಸಖತ್ ಖುಷಿ ಆಯಿತು. ಇಟ್ ಡಿಂಟ್ ಫೀಲ್ ಲೈಕ್ ನಾನು ಡೆಬ್ಯೂ ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡ್ತೀನಿ ಅಂತ. ಇಟ್ ಫೀಲ್ ಲೈಕ್ ಈಸ್ ಅ ವೆರಿ ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಅಂತ. ಯಾಕಂದರೆ ಆ್ಯಕ್ಷನ್ ಸೀಕ್ವೆನ್ಸಸ್ಸು ಡರ್ಟ್ ಬೈಕ್ ರೇಸಿಂಗ್ ಎಲ್ಲ ಅವರೇ ಮಾಡಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸಸ್ ಸಖತ್ ಖುಷಿ ಆಯಿತು. ಆ್ಯಂಡ್ ಇಟ್ಸ್ ಅ ಮಲ್ಟಿ ಸ್ಟಾರ್ ಕಾಸ್ಟ್ ಮೂವಿ. ನೀವೇ ನೋಡಿದ್ರಿ ಎಲ್ಲ ಸ್ಟಾರ್ ಕಾಸ್ಟ್ ಹೆಂಗಿದೆ ಅಂತ. ಸೊ ಐ ಆಮ್ ಫೀಲಿಂಗ್ ವೆರಿ ಎಕ್ಸೈಟೆಡ್. ನೋಡೋಣ. ಥ್ಯಾಂಕ್ ಯು. ಡರ್ಟ್ ಬೈಕ್ ರೇಸಿಂಗು ಮುಂಚೆ ಟ್ರೈ ಮಾಡಿಲ್ಲ ಅನ್ಸುತ್ತೆ ಇಡೀ ಇಂಡಿಯಾದಲ್ಲಿ. ಸೊ ಟ್ರೈನ್ ಫಾರ್ ದ ಫಸ್ಟ್ ಟೈಮ್. ಪ್ರಾಕ್ಟೀಸ್ ಏನು ಮಾಡಿಲ್ಲ. ಇದು ನಾನು ಸಣ್ಣದಾಗೆ ನಾನು ಆಯಾಬುಸ ಕೊಡಿಸಿದ್ರು ನಮ್ಮ ಫಾದರು. ಸೊ ಅದು ಒಂದು 1000 kgs ಇತ್ತು. 350-400 kgs. ಸೊ ಡರ್ಟ್ ಬೈಕ್ ರೇಸಿಂಗ್ ಎಲ್ಲ ಬೈಕು ಸಖತ್ ಲೈಟ್ ಆಗಿತ್ತು. ಸೊ ಹಾಗಾಗಿ ನನಗೇನು ಪ್ರಾಕ್ಟೀಸ್ ಏನು ಬೇಕಾಗಿರಲಿಲ್ಲ. ಸೊ ಭಾಳ ಈಸಿ ಅನಿಸ್ತು ಸ್ಟನ್ಸ್ ಎಲ್ಲ ಮಾಡುವಾಗ. ರಿಸ್ಕಿ ಶಾಟ್ಸ್ ನಾನು ಜಾಸ್ತಿ ತಗೊಂಡಿಲ್ಲ. ನಾನು 80% ಮಾಡಿದ್ದೀನಿ. ಬಟ್ 360 ಡಿಗ್ರಿ ಟರ್ನ್ ಅದೆಲ್ಲ ನೋಡಿದ್ರೆ ಅಫ್ಕೋರ್ಸ್ ಯು ನೋ ಅಬೌಟ್ ಇಟ್. ಇಲ್ಲ ಬರೀ ರೇಸ್ ಬಗ್ಗೆ ಎಲ್ಲ ಔಟ್ ನಾವು ಕಮರ್ಷಿಯಲ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ. ನಾನು ಮಾಡೋದೆಲ್ಲ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಮೂವೀಸ್. ತ್ರಿವಿಕ್ರಮ್ ಅವರು, ಕರಣ್ ಸರು ಆ್ಯಂಡ್ ನಮ್ಮ ಆ್ಯಕ್ಟರ್ ನಮ್ಮ ಸುಮನ್ ಸರು, ಇಡೀ ಎಂಟೈರ್ ಚೇಸರ್ ಟೀಮ್ಗೆ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ. ಇದು ನೋಡಿದ್ರೇ ಗೊತ್ತಾಗುತ್ತೆ ಔಟ್ ಆ್ಯಂಡ್ ಔಟ್ ಇಟ್ ಇಸ್ ಅ ಕಮರ್ಷಿಯಲ್ ಮೂವಿ ಅಂತ. ನಮ್ಮ ಪ್ರೊಡ್ಯೂಸರ್ ಆದ ಮಾರುತಿ ಶೇಖರ್ ಅವ್ರಿಗೆ ಮತ್ತು ಡೈರೆಕ್ಟ್ ಮಾಡಿರೋ ಜಯರಾಮ್ ಸರ್ ಅವ್ರಿಗೆ. ಜಯರಾಮ್ ಸರ್ ನಿಮ್ಗೊಂದು ಪ್ರಶ್ನೆ ಆಮೇಲೆ ಕೇಳ್ತೀನಿ. ಆ್ಯಂಡ್ ಹೀರೋಯಿನ್ ಆಗಿ ಮಾಡಿರೋದು ರಕ್ಷಾ ಮೆನನ್ ಅವ್ರಿಗೆ. ಮತ್ತೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಎಲ್ಲ ಸಾಕಷ್ಟು ಹಿರಿಯ ಕಲಾವಿದರಿದ್ದಾರೆ. ನಮ್ಮ ರವಿಶಂಕರ್ ಸರ್ ಆಗಿರ್ಬೋದು, ಸುಚೇಂದ್ರ ಪ್ರಸಾದ್ ಅವರ ಅಣ್ಣ ಆಗಿರ್ಬೋದು, ಸಾಧು ಕೋಕಿಲ ಸರ್ ಆಗಿರ್ಬೋದು, ಚಿಕ್ಕಣ್ಣವರಾಗಿರ್ಬೋದು, ಕುರಿ ಪ್ರತಾಪ್ ಸರ್ ಆಗಿರ್ಬೋದು, ಸಾಕಷ್ಟು ಜನ ಕಾಣಿಸ್ತಾ ಇದ್ದಾರೆ. ನಾನು ಅದನ್ನೇ ಹೀರೋ ಸರ್ನ ಕೇಳಿದೆ ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ. 1 year ಒಳಗೆ ಇಷ್ಟು ರ್ಯಾಪ್ ಮಾಡ್ಬಿಟ್ರಿ ಅಂತ ಹೇಳಿದ್ರು. ಅಂದರೆ ಇವ್ರುಗಳು ಡೇಟ್ಸ್ ಸಿಗೋದೇ ತುಂಬ ಕಷ್ಟ. 1 year ಇಷ್ಟು ಬೇಗ ಮಾಡ್ಬಿಟ್ರ ಅಂತ ಕೇಳ್ತಾ ಇದ್ದೆ. ಅವ್ರು ಹೇಳಿದ್ರು ನಿಮ್ದು ಯಾವಾಗಲೂ ಲೇಟ್ ಅಲ್ವಾ ಸರ್ ಅದಕ್ಕೆ ಗೊತ್ತಾಗಲ್ಲ. ಸೊ ಆಲ್ ದ ವೆರಿ ಬೆಸ್ಟ್. ಇವತ್ತು ಯೂಟ್ಯೂಬಲ್ಲಿ ಆಲ್ರೆಡಿ ಇವಾಗ ಚೇಸರ್ ಅನ್ನೋ ಟೀಸರ್ ಬಿಡುಗಡೆ ಆಗಿದೆ. ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಕರೆದಂಥ ನಮ್ಮ ಜಯರಾಮ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಜಯ ಕ್ವೆಶ್ಚನ್ ಕೇಳಬೇಕಂತೆ. ಡೌನ್ ಅಲ್ಲಿ